ಇತ್ತೀಚೆಗೆ ನಮ್ಮ ಪರಿಶಿಷ್ಟ ಜಾತಿ ಕಾಲೋನಿಗಳ ಮೂಲಭೂತ ಸೌಲಭ್ಯಗಳ ಒಂದು ಅನುದಾನ ಬರುವಾಗ ಎಲ್ಲ ಶಾಸಕರಿಗೆ ಬರ್ತದೆ. ಅದರಲ್ಲಿ ಅಧಿಕಾರಿಗಳು ಒಂದು ಲೆಟರ್ ಕಳಿಸ್ತಾರೆ, ಉಪನಿರ್ದೇಶಕರ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಅಂತ. ಅವ್ರು ಯಾರಿಗೆ ಲೆಟರ್ ಹಾಕ್ತಾರೆ ಅಂತಂದ್ರೆ ಮಾನ್ಯ ಮಾಜಿ ಸಚಿವರಿಗೆ ಒಂದು ಕಾಗದ ಹಾಕ್ತಾರೆ. ನಿಮ್ಮ ಹೆಟರಲ್ಲಿ ಅದು ಬರೆಯುವಾಗ ಈ ತರ ಬರೀತಾರೆ, ಈ ಮೂಲಭೂತ ಸೌಲಭ್ಯ ಅಭಿವೃದ್ಧಿಪಡಿಸಲು ಕಾಮಗಾರಿಗೆ 3 ಲಕ್ಷಗಳ ಅನುದಾನ ಮಂಜೂರು ಮಾಡಲು ಮಾನ್ಯ ಸಚಿವರು ಕೇಳಿದ್ರು ಅಂತ. ಅಂದ್ರೆ 3 ಕೋಟಿ. ಆದ್ರೆ ಮಾನ್ಯ ಸಚಿವರು ಅಂದ್ರೆ ಅವರನ್ನು ಇವತ್ತಿಗೂ ಸಚಿವರು ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸಚಿವರು 3 ಕೋಟಿ ಕೇಳ್ತಾ ಇದ್ದಾರೆ, ಅದಕ್ಕೆ 1 ಕೋಟಿ ಅನುದಾನ ಸಿಕ್ಕಿದೆ. ಅದಕ್ಕೆ ಸದ್ಯ ಕಾಮಗಾರಿಯನ್ನು ನಿರ್ವಹಿಸಲು ಏಜೆನ್ಸಿಯನ್ನು ಗುರುತಿಸಿ ನೀಡುವಂತೆ ಕೊಡಬೇಕು ಅಂತ ಮಾಜಿ ಸಚಿವರಲ್ಲಿ 8 ವರ್ಷದ ಹಿಂದೆ ಸಚಿವರು ಅವರನ್ನು ಇವತ್ತಿಗೂ ಸಚಿವರಂತ ಮಾಡಿ ಈ ಅಧಿಕಾರಿಗಳು ಕೇಳ್ತಾ ಇರ್ಬೇಕಾದ್ರೆ ಯಾವ ಮಟ್ಟಕ್ಕೆ ನಾನು ಶಾಸಕನಾಗಿ ಆ ಕ್ಷೇತ್ರದಲ್ಲಿ ಇರಬೇಕು ಅಂತ. ಒಬ್ಬ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷನ ಹೆಸರು ಹಾಕಿ ಕಳಿಸ್ತೀರಿ ಅಂತಂದ್ರೆ ನಾನು ಶಾಸಕನಾಗಿ ಇದ್ರೂ ಸತ್ತಂಗ ಆಗ್ತು ಅಂತ ತಿಳ್ಕೊಂಡು ಹೇಳಿ 2 ಸಲ ನಾನು ಫೋನ್ ಮಾಡಿದ್ದೀನಿ. ಇದಕ್ಕೆ ಏನಾದ್ರೂ ಉತ್ತರ ಕೊಡ್ರಿ, ನಾನು ಸದನದಲ್ಲಿ ಮಾತಾಡ್ತೀನಿ ಅಂದ್ರೆ ಇದಕ್ಕೆ ನನಗೆ ಉತ್ತರನೇ ಬಂದಿಲ್ಲ. ಮತ್ತೆ ಆದೇಶ ಮಾಡಿದ್ದಾರೆ, ಮತ್ತೆ ಅಂತವ್ರು ಜಿಲ್ಲಾ ಕಾಂಗ್ರೆಸ್ ಮಾಡ್ಬೇಕು, ಅಧ್ಯಕ್ಷರ ಹೆಸರಲ್ಲಿ ಮಾಡ್ಬೇಕಂತ ತಿಳ್ಕೊಂಡು ಅಲ್ಲಿ ಅಧಿಕಾರಿಗಳು ಎಸ್ಟಿಮೇಟ್ ಮಾಡಕ್ ಬಂದ್ರೆ ಅಧ್ಯಕ್ಷರೇ, ಶಾಸಕರೇ ನಿಮ್ಮ ಹೆಸರಲ್ಲಿ ಆದೇಶ ಬಂದಿಲ್ಲ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಹೆಸರಲ್ಲಿ ಆದೇಶ ಬಂದದಂದ್ರೆ ನಾವು ಶಾಸಕರಾಗಿದ್ದು ಸತ್ತಂಗಲ್ಲ ಅಧ್ಯಕ್ಷರೇ. ಒಬ್ಬ ಅಧಿಕಾರಿ ಒಬ್ಬ ಡಿಫಿಟೆಡ್ ಕ್ಯಾಂಡಿಡೇಟ್ ನ ಕೇಳಿ ಯಾವ ಏಜೆನ್ಸಿ ಕೊಡ್ತೀನಿ ಅಂದ್ರೆ ಇಸ್ ಇಟ್ ದ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನಿಂಗ್ ಸ್ಟೈಲ್? ನಾವು ಆಡಳಿತ ಮಾಡೋದು ಅಂದ್ರೆ ಹೇಳಿ. ಬಂಟ್ವಾಳ ಕ್ಷೇತ್ರ ಮತ್ತು ಉಳಿದ ಕಡೆಗೆ ನಾನು ತುಂಬಾ ಇದನ್ನು ಉದ್ದ ಬೆಳೆಸ್ಲಿಕ್ಕೆ ಹೋಗಲ್ಲ. ಸರ್ಕಾರಿ ಆದೇಶದಲ್ಲಿ ಯಾವ್ದಾದ್ರು ಮಂಜೂರಾತಿಯನ್ನ ಮಾಡಬೇಕಾದ್ರೆ ನೀವು ಶಾಸಕರ ಹೆಸರಿನ ಉಲ್ಲೇಖವನ್ನು ತೆಗೆದುಕೊಳ್ಳಬೇಕು, ಇಲ್ಲಾಂದ್ರೆ ಶಾಸಕರ ಪತ್ರವನ್ನು ತೆಗೆದುಕೊಳ್ಬೇಕು. ಒಬ್ಬ ಡಿಫಿಟೆಡ್ ಕ್ಯಾಂಡಿಡೇಟ್ ಹೆಸರಿನಲ್ಲಿ ನಾನು ಹಣ ಮಂಜೂರಾತಿ ಮಾಡಿದ್ದೀನಿ ಅಂತ ನೀವು ಸಚಿವರು ಉತ್ತರ ಕೊಟ್ರೆ ಅಥವಾ ಆದೇಶ ಮಾಡಿದ್ರೆ ಇದು ಯಾವ ಶಿಷ್ಟಾಚಾರ? ನಾನು ಹಾಗಾಗಿ ಮಾನ್ಯ ಮಾದೇವಪ್ಪನವರ ಇಲಾಖೆಯಲ್ಲಿ ನಿರೀಕ್ಷೆ ಮಾಡಿರ್ಲಿಲ್ಲ. ನೀವು ರಾಜೇಶ್ ನಾಯ್ಕರ ಕ್ಷೇತ್ರದಲ್ಲಿ ಕೇಳಿ ಹೆಂಗಾಗಿದೆ ಪರಿಸ್ಥಿತಿ ಅಂತ. ಡಿಡಿ ಏನ್ ಕೇಳ್ತಾರೆ ಅಂತಂದ್ರೆ ಸದರಿ ಕಾಮಗಾರಿಯನ್ನು ನಿರ್ವಹಿಸಲು ಏಜೆನ್ಸಿಯನ್ನು ಗುರುತಿಸಿಕೊಡುವಂತೆ ಅಂತೇಳಿ ಅವ್ರಿಗೊಂದು ಪತ್ರ ಬರೀತಾರೆ ಅಂತಂದ್ರೆ ಶಾಸಕನಿಗೆ ಏನ್ ಬೆಲೆ ಇಲ್ಲೇನೋ? ನಾನ್ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷ, ಇದನ್ನು ಸಹಿಸಿಕೊಳ್ಳಕ್ ಸಾಧ್ಯ ಇಲ್ಲ. ಆ ಅಧಿಕಾರಿನ ಸಸ್ಪೆಂಡ್ ಮಾಡಿ, ಆ ಅಧಿಕಾರಿನ ಸಸ್ಪೆಂಡ್ ಮಾಡಿ. ಇಲ್ಲ ಅಂತಂದ್ರೆ ಆಗಲ್ಲ. ಇದು ಒಬ್ಬ ಶಾಸಕನಿಗೆ ಗೌರವ ಬೇಡೇನು? ಶಾಸಕರು, ಮಾಜಿ ಶಾಸಕರ ಹೆಸರಿನಲ್ಲಿ ಆರ್ಡರ್ ಹೋಗಿದೆ. ನಾನ್ ಲೆಟರ್ ಕೊಟ್ರೆ ದುಡ್ಡಿಲ್ಲ ಅಂತಾರೆ, ಮಾಜಿ ಶಾಸಕರು ಬಂದ್ರೆ ದುಡ್ಡು ಕೊಟ್ಟು ಅವ್ರ ಹೆಸರಿನಲ್ಲಿ ಮಂಜೂರಾಗ್ತದೆ. ನನ್ನ ಕ್ಷೇತ್ರದಲ್ಲಿ ಆಗಿದೆ ಸರ್, ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಆಗಿದೆ. ಆದ್ರೆ ಕಾಮಗಾರಿಗಳು ಅಲ್ಲಿ ನಡೆಯುವಾಗ ಶಾಸಕರದೇ ಅಧ್ಯಕ್ಷತೆ ಮತ್ತು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮದ ಅನುಷ್ಠಾನಗಳಾಗಬೇಕು. ಮತ್ತೆ ಯಾಕೆ ಇವ್ರು ಮಾಡಿದ್ದಾರೆ ಅಂತೇಳಿ ವಿವರವಾದಂತ ವರದಿ ತರಿಸ್ಕೊಂಡು ಅದನ್ನ ಯಾವ ರೀತಿ ನಾನು ಅವ್ರಿಗೆ ಕ್ರಮ ತಗೋಬೇಕು ಅದು ಮಾಡ್ತೀನಿ. ನಾನು 3 ವರ್ಷ ಓಡಾಡ್ತೀನಿ, 3 ವರ್ಷ ಸತತವಾಗಿ 19 ಕೋಟಿ ಮಾಜಿ ಶಾಸಕರು ಕೊಡ್ತಾರೆ. ನಾನು ಒಂದೇ ಕ್ಷೇತ್ರದಲ್ಲಿ ಆಗಿದೆ ಈ ಮಾಹಿತಿ. ಈ ಕಾಮಗಾರಿಗಳನ್ನ ಯಾವ ಏಜೆನ್ಸಿಗೆ ತಗೋಬೇಕು ಅಂತ ಕೇಳ್ಯಾರ ನಿಮ್ಮ ಅಧಿಕಾರಿ? He should be suspended. He should be suspended. ಯಾರಾದ್ರೂ XYZ ಪರ್ಸನ್ ಕೇಳಿ ಕಾಮಗಾರಿ ಇವಾಗ ಕೊಡ್ಬೇಕಂತಂದ್ರ ಇಸ್ ಇಟ್ ಎ ಪ್ರೋಟೋಕಾಲ್? ಕಾಮಗಾರಿಗಳನ್ನ ಯಾವ ಏಜೆನ್ಸಿ ಕೊಡ್ಬೇಕಂತ ಅಧಿಕಾರಿ ಕೇಳ್ತಾನೆ ಅಂದ್ರ ಎಷ್ಟು ಉದ್ದಟತನ ಅಧಿಕಾರಿ ಅದು? ಅವನ ಸಸ್ಪೆಂಡ್ ಮಾಡ್ತೇವೆ ಅನ್ನೋ ಉತ್ತರವನ್ನ ಈ ಸದನದಲ್ಲಿ ತಾವು ನೀಡಬೇಕಂತ ನಾನು ಮಾನ್ಯ ಸಭಾಧ್ಯಕ್ಷರ ಮುಖಾಂತರ ಕೇಳ್ತೇನೆ. ಅದ್ರ ಮುಂದೆ ನೀವು 2ನೇ ಆದೇಶ ನೋಡಿ, ನಿಮ್ ಡಿಡಿ ಮಾಡಿರೋದು ಸದರಿ ಕಾಮಗಾರಿಗಳನ್ನು ನಿರ್ವಹಿಸಲು ಏಜೆನ್ಸಿಯನ್ನು ಗುರುತಿಸಿ ನೀಡುವಂತೆ ಹಾಗೂ 100 ಲಕ್ಷದ ಮಿತಿಯೊಳಗೆ ಕಾಮಗಾರಿಯನ್ನು ಆಯ್ಕೆ ಮಾಡುವಂತೆ ಕೋರಲಾಗಿದೆ ಅಂತ ನೀವು ಡಿಫಿಟೆಡ್ ಕ್ಯಾಂಡಿಡೇಟ್ಗೆ ರೈಟಿಂಗ್ ಅಲ್ಲಿ ಕೊಟ್ರೆ ಒಬ್ಬ ಶಾಸಕ ಹೆಂಗ್ರಿ ಕೆಲಸ ಮಾಡ್ತಾನೆ? ಬಡಿ ಸಸ್ಪೆಂಡ್ ಮಾಡಿ, ಸಸ್ಪೆಂಡ್ ಮಾಡಲಿಲ್ಲ ಆಗಲ್ಲ. ಇದು ಎಲ್ಲ ಅಧಿಕಾರಿಗಳು ಇವಾಗ ಇಲ್ಲೇನಾಗಿದೆ ಅಂತಂದ್ರೆ ಡಿಫಿಟೆಡ್ ಕ್ಯಾಂಡಿಡೇಟ್ಗಳಿದೆ ರಾಜ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಈ ರೀತಿ ಶಾಸಕರಿಗೆ ನೀವು ಅನುದಾನ ಎಷ್ಟು ಕೊಡ್ತೀರಿ, ವೇತನ ಎಷ್ಟು ಕೊಡ್ತೀರಿ ಮುಖ್ಯ ಅಲ್ಲ, ಎಲ್ಲಕ್ಕಿಂತ ಗೌರವ ಮುಖ್ಯ. ಅದಕ್ಕೆ ಎಲ್ಲ ಕಡೆ ಕೂಡ ಆ ಗೌರವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಾವು ನಡ್ಕೊಳ್ಳುವಂತ ಆಗ್ಬೇಕು. ಮತ್ತು ಯಾವುದೇ ಶಾಸಕರಿಗೆ ಅದು ಯಾವುದೇ ಶಾಸಕ ಕೂಡ ತೊಂದರೆ ಆಗದ ರೀತಿಯಲ್ಲಿ ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.